ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿಶ್ರೀ ರಾವ್. ಲಾಸ್ಟ್ ವ್ಲಾಗಲ್ಲಿ ಕೋಟಕ್ಕೆ ಫಂಕ್ಷನ್ಗೆ ಹೋಗಿದ್ದೆ ಅಂತ ಹೇಳಿದ್ವಿ ಅಲ್ವಾ. ಅಲ್ಲೇ ಹತ್ತಿರದಲ್ಲಿ ಡಾಕ್ಟರ್ ಕೋಟ ಶಿವರಾಮ್ ಕಾರಂತ್ ಥೀಮ್ ಪಾರ್ಕ್ ಕೂಡ ಇತ್ತು. ಸೊ ಟೈಮ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ಅವರ ಹತ್ರ ವೀಡಿಯೋಗೆ ಪರ್ಮಿಷನ್ ಕೇಳಿ ಒಳಗಡೆ ಏನೆಲ್ಲ ಇದೆ ಅಂತ ಹೇಳಿ ನಿಮಗೆ ತೋರಿಸಲಿಕ್ಕೆ ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ. ಈ ವಿಡಿಯೋ ಕೊನೆ ತನಕ ನೋಡಿ. ಎಂಟ್ರೆನ್ಸಲ್ಲಿ 2 ಯಕ್ಷಗಾನ ವೇಷಧಾರಿಗಳ ಪ್ರತಿಮೆ ಮತ್ತು ಸ್ವಲ್ಪ ದೂರದಲ್ಲಿ ಮೇಲೆ ಗರುಡನ ರೆಕ್ಕೆಯುಳ್ಳಂತಹ ಒಂದು ಯಕ್ಷಗಾನ ವೇಷಧಾರಿಯ ಪ್ರತಿಮೆ, ಹಾಗೂ ಈ ಕಡೆ 2 ಎತ್ತಿನ ಗಾಡಿಯಲ್ಲಿ ಎತ್ತು ಓಡಿಸುವವನ ಪ್ರತಿಮೆಯನ್ನು ತುಂಬ ಸುಂದರವಾಗಿ ನಿರ್ಮಿಸಿದ್ದರು. ಯಕ್ಷಗಾನದ ಪ್ರತಿಮೆಯನ್ನು ನೋಡಿ ನನ್ನ ಮಗನಿಗಂತೂ ತುಂಬ ಖುಷಿ. What the dog doing? ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಒಂದು ಸುಂದರವಾದ ಕುಳ ಮತ್ತು ಅದರ ನಡುವಲ್ಲಿ ಶಿವರಾಮ್ ಕಾರಂತರ ಒಂದು ಪ್ರತಿಮೆಯನ್ನು ನಿರ್ಮಿಸಿದ್ರು. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. What the dog doing? ಗಾರ್ಡನ್ ಏರಿಯಾದಲ್ಲೂ ಕೂಡ ಅಲ್ಲಲ್ಲಿ ಇಂತಹ ಸುಂದರವಾದ ಪ್ರತಿಮೆಗಳನ್ನು ನಿರ್ಮಿಸಿದ್ರು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಬಂದರೆ ಡಾಕ್ಟರ್ ಶಿವರಾಮ್ ಕಾರಂತರವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಮೂಕಜ್ಜಿಯ ಕನಸುಗಳು, ಅದರ ಒಂದು ಪ್ರತಿಮೆಯನ್ನು ಮಾಡಿದ್ರು. ಈ ಕಾದಂಬರಿ ಪುಸ್ತಕ ನನ್ನ ಬಳಿ ಕೂಡ ಇದೆ. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಹಾಗೆ ಒಳಗಡೆ ಬಂದರೆ ಒಂದು ಸುಂದರವಾದ ಆಡಿಟೋರಿಯಂ ಇತ್ತು. ಡಾಕ್ಟರ್ ಶಿವರಾಮ್ ಕಾರಂತ್ ಹುಟ್ಟೂರ ಪ್ರಶಸ್ತಿ ಕಾರ್ಯಕ್ರಮವನ್ನು ವರ್ಷವೂ ಇದೇ ಆಡಿಟೋರಿಯಂನಲ್ಲಿ ಮಾಡ್ತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಬಿಡಿಸಿದ ಸುಂದರವಾದ ಚಿತ್ರಕಲೆಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ. What the dog doing? ಇಲ್ಲಿ ಬೇರೆ ಬೇರೆ ಕವಿಗಳ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಯಾರೆಲ್ಲ ಇದ್ದಾರೆ ನೀವೇ ನೋಡಿ. What the dog doing?
ಇಲ್ಲಿ ಪ್ರತಿ ವರ್ಷದ ಡಾಕ್ಟರ್ ಕಾರಂತ್ ಹುಟ್ಟೂರ ಪ್ರಶಸ್ತಿ ಪುರಸ್ಕೃತರ ಫೋಟೋ ಗ್ಯಾಲರಿ ಮಾಡಿ ಹಾಕಿದ್ದಾರೆ ನೋಡಿ. What the dog doing? ಅಲ್ಲಿನ ಗಾರ್ಡ್ ಮೇಡಮ್ ತುಂಬ ಫ್ರೆಂಡ್ಲಿ ಆಗಿದ್ದರು. ನಮ್ಮನ್ನು ಒಂದು ವಿಶೇಷವಾದ ಕೊಠಡಿಗೆ ಕರ್ಕೊಂಡು ಹೋದರು. ಅಲ್ಲಿ ಏನೇನಿತ್ತು ಅಂತ ನೀವೇ ನೋಡಿ. ಇಲ್ಲಿ ಈ ಥೀಮ್ ಪಾರ್ಕಿನ ಕುರಿತಾದ ಅಜ್ಜಿ ಮೊಮ್ಮಕ್ಕಳ ಸಂಭಾಷಣೆಯ 3 ನಿಮಿಷದ ಆಡಿಯೋ ಟ್ರ್ಯಾಕ್ ಕೂಡ ಹಾಕಿದ್ರು. ಅವರ ಕೋಟ ಭಾಷೆಯ ಸಂಭಾಷಣೆ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಸುಂದರವಾದ ಒಂದು ಲೈಬ್ರರಿ ಕೂಡ ಇತ್ತು. ಬೇರೆ ಬೇರೆ ಕವಿಗಳ ಬೇರೆ ಬೇರೆ ವಿಭಾಗದ ತುಂಬ ಪುಸ್ತಕಗಳು ಇದ್ವು. ಅಲ್ಲಿ ಹೋದಾಗ ವಾಪಸ್ ಹೊರಡಲಿಕ್ಕೆ ಮನಸ್ಸೇ ಆಗಲಿಲ್ಲ, ಅಷ್ಟು ಬೇರೆ ಬೇರೆ ಬಗೆಯ ಬುಕ್ಸ್ ಇತ್ತು. ಪುಸ್ತಕ ಪ್ರೇಮಿಗಳಿಗಂತೂ ಇದು ಫೇವ್ರೆಟ್ ಪ್ಲೇಸ್. ಬೇರೆ ಬೇರೆ ವಿಭಾಗದ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ವಿಡಿಯೋ ಮಾಡಿದ್ದೇನೆ ನೋಡಿ. ಹೀಗೆ ಮತ್ತೊಮ್ಮೆ ಅಲ್ಲಿನ ಸುಂದರವಾದ ಕೊಳದ ಮೀನುಗಳನ್ನು ನೋಡುತ್ತಾ ಡಾಕ್ಟರ್ ಶಿವರಾಮ್ ಕಾರಂತ್ ಥೀಮ್ ಪಾರ್ಕಿಂದ ಹೊರಟ್ವಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಈ ಸುಂದರವಾದ ಡಾಕ್ಟರ್ ಕೋಟ ಶಿವರಾಮ್ ಕಾರಂತ್ ಥೀಮ್ ಪಾರ್ಕನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು.